ಮಹಾಚೌಡಿಯೈ ನಮಃ. ವಿಶೇಷವಾಗಿ ನಾವು ಈ ಹಿಂದೆ ಧರ್ಮಸ್ಥಳದ ಬಗ್ಗೆ ಏನೆಲ್ಲ ಭವಿಷ್ಯವಾಣಿಯನ್ನು ನಡೆದಿದ್ದೀವಿ, ಏನೆಲ್ಲ ಸಂಕಲ್ಪ ತೊಟ್ಟು ಪ್ರಯೋಗಾದಿಗಳನ್ನು ಮಾಡ್ತೀವಿ, ಅವೆಲ್ಲವೂ ಕೂಡ ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ. ಇದಕ್ಕಿಂತ ದೊಡ್ಡ ಸಂತೋಷದ ವಿಷಯ ನನಗಿಲ್ಲ. ಆದಾಗಲೂ ಕೂಡ ಕೆಲವೊಂದು ಜೀರ್ಣ ಆಗದೇ ಇರೋ ಶಕ್ತಿಗಳು ನನಗೆ ರಿವರ್ಸ್ ಬಂದಾಗ ಸರ್ ಒಂದು 15-20 ದಿನ ಸಾವು ನೋವುಗಳ ಮಧ್ಯದಲ್ಲಿ ನಾನು ಬದುಕಿ ಹೋರಾಟ ನಡೆಸಿ ಬದುಕಿ ಉಳಿದು ಬಂದಿದ್ದೇನೆ. ನಿನ್ನೆ ಡಿಸ್ಚಾರ್ಜ್ ಆಯಿತು. ಸೊ ಇವತ್ತು ನಿಮ್ಮೆದುರಿಗೆ ಮತ್ತೆ ನಾನು ಪ್ರಸ್ತುತವಾಗಿದ್ದೇನೆ. ಸೊ ಇವಾಗ ನಡೀತಾ ಇರುವಂತಹ ಪ್ರಸಂಗ ಏನಂತಂದರೆ ಈ ಒಂದು ಗ್ರಹಣ ವಿಷಯ. ಈ ಗ್ರಹಣದ ಸೆಪ್ಟೆಂಬರ್ ವಿಷಯವನ್ನು ನಾವೊಂದು 2 ತಿಂಗಳು 3 ತಿಂಗಳು ಮುಂಚೆನೇ ಸೆಪ್ಟೆಂಬರ್ ಅಲರ್ಟ್ ಅಂತ ಕೊಟ್ಟಿದ್ದೀವಿ. ಇವಾಗ ಅದೇ ಪ್ರಕಾರವಾಗಿ ಎಲ್ಲ ಚಾನಲ್ಲು ಕೂಡ ಈ ಸೆಪ್ಟೆಂಬರ್ ಅಬ್ಬರಣೆ ಮಾಡಿ ಹಾಕ್ಬಿಟ್ಟಿದ್ದಾರೆ. ಸೆಪ್ಟೆಂಬರ್ಲಿ ಅದು ಆಗುತ್ತೆ, ಇದಾಗುತ್ತೆ, ಅದಾಯಿತು, ಇದಾಯಿತು, ಇದು. ಸೊ ಎಲ್ಲ ಪ್ರಕೃತಿ ವಿಕೋಪವನ್ನು ಹಾಕಿದ್ದಾರೆ. ನಾನು ಈ ವರ್ಷದಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ನಾನು ಇವಾಗ ಮರುಕಳಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಹೇಳಿರೋ ವಿಶೇಷ ಏನಪ್ಪ ಅಂದರೆ, ಮಳೆ ಜಲದಿಂದ ಆಗುವಂತಹ ಅನಾಹುತಗಳು ತುಂಬ ಇದೆ. ಜನರು ಮುಂದೆ ಜಲ ಅಂತಂದರೆ ಕೂಡ ಭಯ ಬೀಳುವಂಥ ಪ್ರಸಂಗ ಮುಂದೆ ಬರುತ್ತೆ, ಹಿಸ್ಟ್ರಿ ಆಗುತ್ತೆ ಅಂತ ಹೇಳುತ್ತೆ. ಸೊ ಅದೇ ಥರನಾಗಿ ಇವಾಗ ನಾವು ನೋಡ್ಬೋದು ಸುಮಾರು ಪ್ರಾಕೃತಿಕ ವಿಕೋಪಗಳೆಲ್ಲ ನಡೀತಾನೆ ಹೋಗ್ತಾ ಇದ್ದಾವೆ. ಅದಲ್ಲದೆ ಇವಾಗ ಮುಂಬರೋ ದಿನಗಳಲ್ಲಿ ತುಂಬ ರಾಜಕೀಯದಲ್ಲಿ, ತುಂಬ ಪ್ರಕೃತಿಯಲ್ಲಿ ತುಂಬ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಸೆಪ್ಟೆಂಬರ್ ಎಫೆಕ್ಟೇ ಆಗಿದೆ. ಸೊ ಇವಾಗ ಆದಂಥ ಎಫೆಕ್ಟು ಕ್ಷೀಣಿಸಬೇಕು ಅಂತಂದರೆ ಈ ಡಿಸೆಂಬರ್ವರೆಗೂ ಹೋಗಬೇಕು. ಇದರಲ್ಲಿ ಗ್ರಹಗಳ ಯುತಿ ಇದೆ, ಗ್ರಹಣ ಇದೆ, ಎಲ್ಲವೂ ಸೇರಿಸಿ ಕಾಂಬಿನೇಷನ್ ಆಗಿ ನಾವು 3 ತಿಂಗಳು ಮುಂಚೆನೇ ಕೂಡ ಇದನ್ನು ಅಲರ್ಟ್ ಮಾಡಿದ್ವಿ. ಸೊ ಇಲ್ಲಿ ನಾನು ಮತ್ತೊಂದು ಏನು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಧರ್ಮಸ್ಥಳಕ್ಕೆ ಅಂಟುಕೊಂಡಿರುವಂತಹ ಈ ಕಂಟಕ ಕೀಲಕವನ್ನು ನಾವು ನಮ್ಮ ಒಂದು ತಪೋಶಕ್ತಿಯಿಂದ, ಧ್ಯಾನ ಶಕ್ತಿಯಿಂದ, ನಮ್ಮಲ್ಲಿ ಒಂದು ಪೂಜಾ ಪುನಸ್ಕಾರಗಳಿಂದ ನಾವು ಅದನ್ನು ಬಗೆಹರಿಸಿ ಜನಗಳ ಕಣ್ಣಿಗೆ ನಾವು ಸತ್ಯಾಸತ್ಯಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಯಾಕಂದ್ರೆ ನಾವು ಕೊಟ್ಟ ಡೇಟಲ್ಲಿ ಎಲ್ಲ ಕೂಡ ನಡ್ತಿರೋದು. ಆದರೆ ಇಲ್ಲಿ ನಡೀತಾ ಇರೋವಂಥ ಇನ್ನೊಂದು ದುರಂತ ಏನಂತಂದರೆ, ಧೂಮಕೇತು ಆಕೃತಿಯ ಮಹಾಕಂಟಕ ಕಾವಂದೂರು ಫ್ಯಾಮಿಲಿಗೆ ಎಫೆಕ್ಟ್ ಆಗ್ತಾ ಇದೆ. ಬರಲಿರೋ ದಿನಗಳಲ್ಲಿ ಕಾವಂದೂರು ಫ್ಯಾಮಿಲಿ ಕ್ಷೀಣಿಸ್ತಾ ಇದೆ. ಸುಮಾರು ನಷ್ಟಗಳನ್ನು ಕಾವಂದೂರು ಫ್ಯಾಮಿಲಿಯವರು ಅನುಭವಿಸ್ತಾರೆ. ಇವಾಗ ಧರ್ಮಸ್ಥಳದ ಬಗ್ಗೆ ಏನು ಅಂಟಿರುತ್ತೋ ಅವೆಲ್ಲದನ್ನು ನಾವು ನಿಭಾಯಿಸಿದ್ದೀವಿ. ಆದರೆ ಇವಾಗ ಮತ್ತೆ ಒಂದು ಕಾವಂದೂರು ಫ್ಯಾಮಿಲಿಯವರಿಗೂ ನಾವು ರಕ್ಷಣೆ ಕೊಡಬೇಕು, ಪೂಜೆ ಮಾಡಬೇಕು, ಖಂಡಿತ ಆಗ್ತಾಯಿಲ್ಲ. ಯಾಕೆಂದರೆ ಕೆಲವೊಂದೆಲ್ಲ ಶಾರೀರಿಕ ವೀಕ್ನೆಸ್ ಕೂಡ ಆಗಿದೆ ಒಂದು 15-20 ದಿನದಲ್ಲಿ. ಹೀಗಾಗಿ ನಾನು ಕಾವಂದೂರು ಫ್ಯಾಮಿಲಿಯವರಿಗೆ ಚೇತವಣೆ ಕೊಡ್ತಾಯಿದ್ದೀನಿ, ಜಾಗೃತರಾಗಿರಿ, ಅಲರ್ಟ್ ಆಗಿರಿ. ಧೂಮಕೇತು ಆಕೃತಿಯ ಮಹಾ ಒಂದು ಕಂಟಕ ನಿಮ್ಮೆದುರಿಗೆ ಎರಗಿ ಬರ್ತಾ ಇದೆ. ಅದನ್ನು ನೀವು ಪಳಗಿಸ್ಕೊಳ್ಬೇಕು. ಅರಗಿಸ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಆದಾಗಲೂ ಕೂಡ ನಡೆಯುತ್ತಿರುವಂಥಗಳು ನಡೆಯುತ್ತೆ. ಸ್ವಲ್ಪ ಜಾಗೃತ ಮಟ್ಟಿಗಿದ್ದು ಒಂದು ಆಗುವಂತಹ ಮುಂಬರುವಂಥ ವಿಪತ್ತುಗಳನ್ನು ಅವಾಯ್ಡ್ ಮಾಡಲು ಪ್ರಯತ್ನ ಪಡಿ. ಇಷ್ಟು ಹೇಳ್ತಾ ಇನ್ನೊಂದು ವಿಷಯ ಹೇಳ್ತಿದ್ದೀನಿ. ನಾವು ಅಂದ್ಕೊಂಡಿದ್ದೀವಿ, ಯಾಕೆಂದರೆ ನಾನು 800 ವರ್ಷಗಳ ಎನರ್ಜಿಯನ್ನು, ಧರ್ಮಸ್ಥಳದ ಏನೇನು ಎನರ್ಜಿ ಇದೆ ಅಂತೆಲ್ಲ ಜಾಲಾಡ್ಬಿಟ್ಟೆ. ಅದರಲ್ಲಿ ನಾವೆಲ್ಲರೂ ಅನ್ಕೋತಾ ಇದ್ದೀವಿ ಧರ್ಮಸ್ಥಳದ ಅಣ್ಣಪ್ಪ ದೈವನೇ ದೊಡ್ಡದು, ಅಣ್ಣಪ್ಪ ಸ್ವಾಮಿನೇ ರಕ್ಷಣೆ ಮಾಡ್ತಾನೆ ಅಂತಿದ್ವಿ. ಅದಲ್ಲ, ಅಣ್ಣಪ್ಪನಕ್ಕಿಂತನೂ ದೊಡ್ಡ ಶಕ್ತಿಗಳು, ಧರ್ಮಸ್ಥಳದ ವಿರುದ್ಧವಾದ ಶಕ್ತಿಗಳು ಅಲ್ಲಿವೆ. ಸೊ ಹಾಗಾಗಿ ನಾವು ಕೇವಲ ಅಣ್ಣಪ್ಪನೇ ಎಲ್ಲ ಕಾಪಾಡ್ತಾನೆ ಅನ್ನೋದು ನನಗೆ ಸರಿ ಅನಿಸಲ್ಲ. ಯಾಕಂದರೆ ನಾನು ಅದನ್ನು ಅಲ್ಲಿ ಎನರ್ಜಿಗಳನ್ನು ಪೂರ್ಣ ಹೊಕ್ಕು ನೋಡ್ಬಿಟ್ಟಿದ್ದೀನಿ ಇವಾಗ ಏನಿದೆ ಅಂತ. ಸೊ ಕಾವಂದೂರವರು ತಮ್ಮ ಅವನ ರಕ್ಷಣೆಯನ್ನು ತಾವೇ ಮಾಡಿಕೊಳ್ಬೇಕು. ಮುಂಬರುವ ದಿನಗಳಲ್ಲಿ ಕೆಲವೊಂದೆಲ್ಲ ಸುಮಾರು ದುರಂತಗಳೆಲ್ಲವೂ ಕೂಡ ಈ ಕಾವಂದೂರು ಫ್ಯಾಮಿಲಿ ಕಾದಿದೆ. ಸೊ ಇಷ್ಟು ಹೇಳುತ್ತಾ ಇವತ್ತಿನ ಕಿರುಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.